ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಲೋಕಾರ್ಪಣೆ. ಸರ್ವರೋಗಕ್ಕೂ ನೈಸರ್ಗಿಕ ಚಿಕಿತ್ಸೆಯಿಂದ ಪರಿಹಾರ. ಶಿವಯೋಗಿ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ನೂತನವಾದ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಅನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದು ಕಳೆದ ವಾರ ಅದ್ದೂರಿಯಾಗಿ ಆರಂಭಗೊಂಡಿದೆ. ವೈದ್ಯಕೀಯ ಪುಸ್ತಕ ಲೇಖಕಿಯಾಗಿರೋ ಡಾಕ್ಟರ್ ಡಿಎನ್ ಚಾರುನಯನ ಅವರ ಒಡೆತನದಲ್ಲಿ ಶುರುವಾಗಿರೋ ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಅನ್ನ ಹಿಮವಂತ ಕೇದಾರ್ ಪೀಠದ ಭೀಮಶಂಕರ್ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀಮದ್ ಕಾಶಿಪೀಠದ 1008 ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯವರ ಉಪಸ್ಥಿತಿಯಲ್ಲಿ ಹೋಮಿಯೋ ಕೇರ್ ಅನ್ನ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ನೂತನವಾಗಿ ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಅನ್ನ ಫೆಬ್ರವರಿ 8ರಂದು ಶ್ರೀಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು. ಶಿವಯೋಗಿ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ಈ ಹೋಮಿಯೋ ಕೇರ್ ನಿರ್ಮಾಣವಾಗಿದ್ದು ಅದ್ದೂರಿಯಾಗಿ ಲೋಕಾರ್ಪಣೆಯಾಗಿದೆ. ಈ ವೇಳೆ ಹೋಮಿಯೋ ಕೇರ್ ಅನ್ನ ಉದ್ಘಾಟಿಸಿದ ಶ್ರೀಗಳು ಆಶೀರ್ವಾದ ಮಾಡಿ ಹಿತವಚನವನ್ನ ಬೋಧಿಸಿದ್ರು. बेंगळूरमध्ये DC नागभूषण यांच्या सुपुत्री चारुनयना एक अस्पताल ते उद्घाटन करू लागलेलं आहे. त्या अस्पतालाकडून अनेक जीवाची प्रगतीपथावर व्हावी, अनेक जीवांचे कल्याण व्हावे, भूलोकमध्ये त्यांची एक प्रकारचा सर्वांना सर्वे जना सुखिनो भವಂತು या ಉಕ್ತಿप्रमाणे त्यांच्या कार्यरत व्हावं. ಇನ್ನು ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ಗೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಶುಭ ಕೋರಿದ್ರು. ನಮಸ್ಕಾರ. ಬಹಳ ವಿಶೇಷವಾಗಿ ನಮ್ಮ ಹೆಲ್ತ್ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಷನ್ನ ತುಂಬ ಕೇರ್ ಆಗಿ ನೋಡ್ಕೊತಾರೆ. ನಮ್ಮ ಆರೋಗ್ಯ ಬಹಳ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರಾದಂಥ ಹಿಂದೆ ಪತ್ರಕರ್ತರು ಕೂಡ ಆಗಿ ಕೆಲಸವನ್ನು ಮಾಡುವಂಥರು. ಅವರ ಸುಪುತ್ರಿ ಡಾಕ್ಟರ್ ಚಾರುನಯನ DN ಅಂತೇಳಿ ಅವರು ಒಂದು ಹೋಮಿಯೋ ಕೇರನ್ನು ಶುರು ಮಾಡಿದ್ದಾರೆ. ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಅಂತೇಳಿ ಅದು ಹೆಬ್ಬಾಳದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ರಾಜಾಜಿನಗರಲ್ಲಿ ಅದರ ಆಸ್ಪತ್ರೆ ಇದೆ. ಆಸ್ಪತ್ರೆ ಮೂಲಕ ಸೇವೆಯನ್ನು ಸಲ್ಲಿಸೋದಕ್ಕೆ ಅವರು ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಇದರಲ್ಲಿ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಮ್ಮ ಪತ್ರಕರ್ತರಿಗೆ ಒಂದು ವಿಶೇಷ ರಿಯಾಯಿತಿಯನ್ನು ಮಾಡಿಕೊಡಿ ಅಂತೇಳಿ ಕೇಳಿದ್ವಿ. ಅವರು ಶೇಕಡ 25% ಅಷ್ಟು ರಿಯಾಯಿತಿಯನ್ನು ಖಂಡಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಈ ಅವಕಾಶವನ್ನು ಎಲ್ಲ ಪತ್ರಕರ್ತ ಮಿತ್ರರು ಬಳಸ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದಲೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತೀವಿ. ಆದರೆ ಇದರಲ್ಲಿ ಈ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡು ಆರೋಗ್ಯ ತಪಾಸಣೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಅವರ ಅಡ್ವೈಸರ್ನ ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಇದನ್ನು ಮಾಡಲಿ. ಅವ್ರಿಗೂ ಎಲ್ಲ ಪತ್ರಕರ್ತರಿಗೂ ಆರೋಗ್ಯ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಅವ್ರು ಸೇವೆ ಕೊಡಲಿಕ್ಕೆ ಒಪ್ಪಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಈ ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ನಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಾದ ಸೋರಿಯಾಸಿಸ್, ಇಸ್ಬು, ಕಪ್ಪು ಕಲೆ, ಕೂದಲು ಉದುರುವಿಕೆ ಸೇರಿ ನಾನಾ ಚರ್ಮದ ಕಾಯಿಲೆಗಳಿಗೆ ನೈಸರ್ಗಿಕ ಚಿಕಿತ್ಸೆ ಸಿಗಲಿದೆ. ಇಷ್ಟು ಮಾತ್ರ ಕಾಯಿಲೆಗಳಲ್ಲದೆ ಗ್ಯಾಸ್ಟ್ರಿಕ್ ತೊಂದರೆ, ಉಸಿರಾಟದ ತೊಂದರೆ, ಮಾಂಸಖಂಡ ಮತ್ತು ಎಲುಬುಗಳ ತೊಂದರೆ, ಮೂತ್ರ ಸಂಬಂಧಿ ತೊಂದರೆಗಳು ಹಾಗೂ ಸ್ತ್ರೀರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ನೈಸರ್ಗಿಕವಾಗಿ ಚಿಕಿತ್ಸೆಯನ್ನ ನೀಡಲಾಗಿದೆ. ರಾಜ್ಯದ ಜನರು ಎಸ್ವೈ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ನಲ್ಲಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಬಹುದಾಗಿದೆ. ಹೀಗಾಗಿ ರಾಜ್ಯದ ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಲು ಡಾಕ್ಟರ್ ಚಾರುನಯನ ಅವರು ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.